ಅತ್ತೆ ವೆಂಕಿ ಚೆಲುವಿ ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೋ ಏನೋ. ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋದ್ರಪ್ಪ, ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ. ರೀ ಒಂದು ಫೋನ್ ಮಾಡ್ತೀರಾ? ಆಯ್ತೀರ. ಎಲ್ಲೋಗಿದ್ಯಾ ನೀನು? ಇನ್ನೂ ಬರಿಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ರು ಗೊತ್ತಾ? ಏನ್ರಿ ಯಾರಾದರೂ ಮನೆ ಬಂದ ತಕ್ಷಣ ಹೀಗ ಮಾತಾಡ್ಸೋದು? ಎಲ್ಗೋಗಿದ್ರಿ? ಅದು ಅಕ್ಕ, ಅಂಗಡಿಗೆ ಯಾವತ್ತು ಪೂಜೆ ಮಾಡ್ಬೋದು ಅಂತ ಕೇಳಕ್ಕೆ ಹೋಗಿದ್ವಿ. ಹಂಗೆ ಪೂಜೆಗೆ ಎಲ್ರಿಗೂ ಹೊಸ ಬಟ್ಟೆ ತಂದಿದ್ದೀವಿ. ಅಯ್ಯೋ ಏನಮ್ಮ ಇದು ಚೆಲ್ವಿ, ಈಗಿನ್ನೂ ಅಂಗಡಿ ಶುರು ಮಾಡ್ತಾ ಇದ್ದೀರಾ? ಇದಕ್ಕೆ ಖರ್ಚು ಮಾಡಿರೋ ದುಡ್ಡನ್ನು ಅಲ್ಲಿ ಬಳಸ್ಕೋಬೋದಿತ್ತಲ್ವಾ? ಇದ್ರ ಅಗತ್ಯ ಇತ್ತಾ? ಇವನೊಬ್ಬ ಯಾವುದೋ ಕಿತ್ತೋಗಿರೋ ಬಟ್ಟೆ ತಂದು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಮಾವ, ಈ ಬಟ್ಟೆಗೆ ಬೆಲೆ ಕಟ್ಬೋದು, ಆದರೆ ನಿಮ್ಮ ಪ್ರೀತಿಗೆ ಆಶೀರ್ವಾದಕ್ಕೆ ಬೆಲೆ ಕಟ್ಟಕ್ಕಾಯ್ತದ? ನಮ್ಮಿಬ್ಬರು ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತಮ್ಮ. ನಮ್ಮ ಶಕ್ತಿಗೆ ಅನುಗುಣವಾಗಿ ತಂದಿದ್ದೀವಿ. ಕಾಸ್ಟ್ಲಿ ಬಟ್ಟೆ ಅಂತ ಯಾವುದೂ ಇಲ್ಲ. ನೀನೇ ಹೇಳಿದೆ ತಾನೆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಅಂಥದ್ರಲ್ಲಿ ನೀವು ಪ್ರೀತಿಯಿಂದ ತಂದಿರೋ ಈ ಬಟ್ಟೆಗೆ ನಾವು ಬೆಲೆ ಕಟ್ಟಕ್ಕಾಗತ್ತಾ? ಅಲ್ಲ, ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಈ ದುಡ್ಡನ್ನ ನೀನು ಅಂಗಡಿಗೆ ಹಾಕ್ಬೋದಾಗಿತ್ತು. ನಾಳೆ ಪೂಜೆನಾ? ಆಫೀಸಿಗೆ ಹೋಗಿಂತ ಮುಂಚೆ ಬಂದೋಗ್ತೀನಿ. ತಿಂಡಿ ವ್ಯವಸ್ಥೆ ಮಾಡಿದೆ ತಾನೆ? ಏನ್ರಿ ನಾಳೆ ಒಂದು ದಿವಸ ಮನೇಲೆ ತಿಂಡಿ ತಿನ್ಕೊಂಡು ಹೋದ್ರೆ ಹೊಟ್ಟೆ ನೋವು ಬರುತ್ತಾ? ಸ್ಪೆಷಲ್ ಆಗಿ ಏನೋ ಮಾಡಿರ್ತೇನೆ ಅಂತ ಹೇಳಿ. ಹೊಸದಾಗಿ ವ್ಯಾಪಾರ ಶುರು ಮಾಡಿದ್ದಾರೆ, ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಹಾರೈಸೋಗ್ಬಿಟ್ಟು ಊಟ ಇದೆಯಾ, ತಿಂಡಿ ಇದೆಯಾ, ಸ್ನ್ಯಾಕ್ಸ್ ಇದೆಯಾ ಅನ್ಕೊಂಡು. ಇರಲಿ ಬಿಡಕ್ಕ. ಅಯ್ಯೋ, ಭಾವನ ಅಕ್ಕಂಗೂ ಸಿದ್ದು ಅಣ್ಣಂಗೂ ಫೋನ್ ಮಾಡಿ ಕರೆಯೋದೇ ಮರ್ತೋಗ್ಬಿಟ್ಟೈತೆ. ವೆಂಕಿ ಬಾಯ್ಲಿ. ಭಾವನ ಅಕ್ಕಂಗೆ ಫೋನ್ ಮಾಡ. ವೆಂಕಿ ಅಣ್ಣ ಫೋನ್ ಮಾಡ್ತಿದ್ದಾನೆ. ಸರಿ, ವಿಡಿಯೋ ಕಾಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಇದ್ಕಿದ್ದಂಗೆ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಅತ್ತೆ ಮಾವ ಹುಷಾರಾಗಿದ್ದಾರಾ? ಅಣ್ಣ, ನಾವು ನಾಳೆ ಒಂದು ಹೊಸ ಅಂಗಡಿ ಶುರು ಮಾಡ್ತಾ ಇದೀವಿ. ನಾಳೆನೆ ಪೂಜೆ ಐತೆ. ನೀವು ಭಾವನ ಅಕ್ಕನ್ ಕರ್ಕೊಂಡು ಖಂಡಿತ ಬರ್ಬೇಕು. ನಮ್ಮನೆ ಫಂಕ್ಷನ್ಗೆ ನಾವು ಬರ್ದೇ ಇರ್ತೀವ? ಖಂಡಿತ ಬಂದೇ ಬರ್ತೀವಿ. ಆದ್ರೆ ಬೆಳಿಗ್ಗೆ ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಕ್ಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದನ್ನ ಮುಗಿಸ್ಕೊಂಡು ಆಮೇಲೆ ಬಂದು ಹೋಗ್ತೀವಿ. ಸರಿ ಅಣ್ಣ, ನಿಮ್ಗೆ ಯಾವಾಗ ಆಯ್ತದೋ ಅವಾಗ್ಲೇ ಬನ್ನಿ. ಮತ್ತೆ ಏನ್ ಸಮಾಚಾರ? ಎಲ್ರದ್ದು ಊಟ ಆಯ್ತಾ? ಸ್ವಲ್ಪ ಏನಾದರೂ ತಿನ್ನೋರಂತೆ, ಎದ್ದೇಳಿ. ಬೇಡ ಜಾನ್ವಿಯವರೇ, ಅಮ್ಮ ಸಿಗೋವರೆಗೂ ನಾನು ಏನನ್ನು ಮುಟ್ಟೋದಿಲ್ಲ. ಶ್ರೀ, ಹೀಗಿದ್ರೆ ಹೇಗೆ ನೀವು? ನಿಮ್ಮನ್ನು ಹೇಗೆ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಅದು ಅಲ್ಲದೆ ನೀವೇನು ಹೇಳ್ತಿದ್ರಿ ಹೇಳಿ? ಅಮ್ಮಂಗೆ ನಾನೇ ಪ್ರಪಂಚ ಅಂತಲ್ವಾ? ಹಾಗಿದ್ಮೇಲೆ ಖಂಡಿತ ಅವ್ರು ನಿಮಗೆ ಸಿಕ್ಕೇ ಸಿಗ್ತಾರೆ. ಜಾನ್ವಿಯವರೇ, ಯಾವಾಗ? ಪ್ರತಿ ಸಲ ರೂಮನ್ನು ನೋಡಿದಾಗಲೂ ಅಮ್ಮ ಅಲ್ಲೇ ಇದ್ದಾರೆ ಅಂತ ನನಗನ್ಸುತ್ತೆ. ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡು ಬಂದೆ, ಕಳ್ಕೊಂಡು ಬಿಟ್ಟಿದ್ದೀನಲ್ಲ ಜಾನ್ವಿಯವರೇ. ನಾನು ಏನು ಮಾಡಲಿ ನನಗೆ ತೋಚ್ತಾ ಇಲ್ಲ. ಅಮ್ಮ ಯಾವಾಗಿಂದ ಹೀಗಾಗಿದ್ದಾರೆ? ಅಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವ್ರ ಬಗ್ಗೆ ನೀವು ಇಷ್ಟು ವರ್ಷ ಏನೂ ಹೇಳೇ ಇಲ್ವಲ್ಲ.
ನಾನು ಚರ್ಚಿಗೆ ಹೋಗಿದ್ನಲ್ವ, ಆಗ ಫಾದರ್ ಕೂಡ ನಿಮ್ಮ ತಾತನ ಬಗ್ಗೆ ಹೇಳಿದ್ರೆ ಹೊರತು ತಾಯಿ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ನೀವು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನಾನು ಮೊದಲು ಈ ಮನೇಲಿದ್ನಲ್ವ, ಆಗ ರೂಮ್ ಲಾಕೇ ಮಾಡ್ತಿರ್ಲಿಲ್ಲ. ಈಗ 2ನೇ ಸತಿ ಮನೆಗೆ ಬಂದಮೇಲೆ ಅಲ್ಲಿ ರೂಮ್ ಲಾಕ್ ಆಗ್ತಿರೋದು. ಅವ್ರು ಯಾವಾಗಿಂದ ಇಲ್ಲಿದ್ದಾರೆ? ಜಯಂತ, ಇವ್ರ ಮನಸ್ಸಿನಲ್ಲಿ ಇಷ್ಟೊಂದು ಡೌಟ್ಗಳಿವೆ. ಇದನ್ನೆಲ್ಲ ಕ್ಲಿಯರ್ ಮಾಡಲೇಬೇಕು. ಏನಾದರೂ ಹೊಸ ಕತೆ ಕಟ್ಟಬೇಕಲ್ಲ. ಏನು ಹೇಳೋದು? ರೀ, ಏನು ಯೋಚನೆ ಮಾಡ್ತಿದ್ದೀರಾ ಹೇಳಿ. ಜಾನ್ವಿಯವರೇ, ನಾನು ನಿಮಗೆ ನನ್ನ ತಾತನ ಬಗ್ಗೆ ಹೇಳಿದ್ದೆ ಅಲ್ವಾ? ಆತ ತುಂಬ ಸ್ಟ್ರಿಕ್ಟ್ ಮನುಷ್ಯ. ಎಲ್ಲರೂ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಕೆಟ್ಟ ಹಠದ ರಾಕ್ಷಸ. ಆದರೆ ನನ್ನ ತಾಯಿ ಮಾತ್ರ ಯಾವಾಗಲೂ ಸ್ವಚ್ಛಂದವಾಗಿ ಹಾರಿಕೊಂಡೇ ಇರ್ತಾಯಿದ್ಲು. ಇಷ್ಟಪಟ್ಟು ಪ್ರೀತಿ ಮಾಡಿದವಳನ್ನೇ ಮದುವೆ ಆದಳು. ಈ ಮದುವೆ ಆದ್ರಿಂದ ನಮ್ಮ ತಾತಂಗೆ ಅವಳು ಮೋಸ ಮಾಡಿದ್ಲು ಅಂತ ಅವರು ನಮ್ಮಮ್ಮನ ಮೇಲೆ ಕೋಪ ಮಾಡಿಕೊಂಡ್ರು. ಅವ್ರ ಹೊಟ್ಟೆಲಿ ಹುಟ್ಟಿದೆ ನಾನು ಅಂತ ನನ್ನ ಮೇಲೂ ಕೋಪ. ಗಂಡನಿಂದ ದೂರ ಮಾಡಿ ತುಂಬ ಕಷ್ಟಗಳನ್ನು ಕೊಟ್ಟರು. ಹೊಡಿತಾಯಿದ್ರು, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಹಾಕ್ಕೊಡ್ತಾಯಿದ್ರು. ನಮ್ಮ ತಾಯಿನ ನಮ್ಮ ತಾತನ ಹತ್ರದಿಂದ ದೂರ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬ ಆಸೆ ಪಟ್ಟೆ ಜಾನ್ವಿಯವರೇ. ಆದರೆ ನನ್ನ ತಾತನ ಫೇಸ್ ಮಾಡೋ ಧೈರ್ಯ ಶಕ್ತಿ ಎರಡು ನನ್ನಲ್ಲಿರಲಿಲ್ಲ. ಸ್ವಲ್ಪ ವರ್ಷಗಳಾದಮೇಲೆ ನಮ್ಮ ತಾತ ತೀರ್ಕೊಂಡ್ರು. ಈಗಲಾದರೂ ಅಮ್ಮ ಖುಷಿಯಾಗಿರ್ತಾಳೇನೋ, ನೆಮ್ಮದಿ ಸಿಗುತ್ತೇನೋ ಅಂತ ಆಸೆ ಪಟ್ಟೆ. ಬಟ್ ಇಟ್ ವಾಸ್ ಟೂ ಲೇಟ್. ಗಂಡನಿಂದ ದೂರ ಇದ್ದೆ ಅನ್ನೋ ಕೊರಗಿಗೋ ಅಥವಾ ನಮ್ಮ ತಾತ ಅವ್ರ ದೌರ್ಜನ್ಯದಿಂದ ನನ್ನನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂತನೋ ಅಮ್ಮ ಹೀಗಾಗ್ಬಿಟ್ಟಿದ್ಲು. ಆಗ್ಲಿಂದ ಯಾವಾಗಲೂ ಹಾಗೆ. ಯಾರನ್ನು ನೋಡಿದ್ರು ಅವನೊಬ್ಬ ರಾಕ್ಷಸ, ನನ್ನನ್ನು ಸಾಯಿಸಕ್ಕೆ ಬಂದಿದ್ದಾನೆ ಅಂತ ಹೇಳೋಳು. ದೂರ ಇರಿಯವನಿಂದ ಅಂತ ಹೇಳೋಳು. ಗೊತ್ತಾಗದೆ ಎಲ್ಲೆಲ್ಲ ಹೋಗ್ಬಿಡೋಳು. ವಾಪಸ್ ಬರೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಜನ ಕಂಡ್ರೆ ಸಾಕು ಕಲ್ಲು ತೊಗೊಂಡು ಹೊಡೆಯೋರು. ತುಂಬ ಜನ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಗುಣಮುಖರಾಗ್ತಾರೇನೋ ಅಂತ ನಾನು ಆಸ್ಪತ್ರೆಗೆ ಸೇರಿಸ್ದೆ. ಏನು ಉಪಯೋಗ ಆಗಲಿಲ್ಲ. ಅವಾಗ ನನ್ನ ಕಣ್ಣು ಮುಂದೆನಾದರೂ ಇರಲಿ ಅಂತ ಒಂದು ರೂಮ್ ಕೂಡಿ ಹಾಕಿ ಅವ್ರನ್ನ ನೋಡ್ಕೊಳಕ್ಕೆ ಶುರು ಮಾಡಿದೆ. ಈಗ ನಾನು ಎಲ್ಲಿದೆ ಅಂತ ಗೊತ್ತಿಲ್ಲ ಜಾನ್ವಿಯವರೇ. ಮತ್ತೆ ಕಳ್ಕೊಂಡಿದ್ದೀನಿ ಅವ್ರನ್ನ. ನೋಡಿ, ಅವ್ರು ನನ್ನ ಜೊತೆ ಮಾತಾಡಬೇಕು ಅಂತ ನನಗೆ ಯಾವ ಆಸೆನೂ ಇಲ್ಲ. ಅವರು ನನ್ನ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗ್ತಿತ್ತು. ಹಾಗಂತ ಇವಾಗ ಸುಮ್ಮನೆ ಕೂರಕ್ಕಾಗಲ್ಲ ಅಂತ ಹೋಗಿ ಹುಡುಕ್ತೀನಿ.